ಗೆಳೆಯರೆ ಎಲ್ರಿಗೂ ಸಲಾಮ್ ನಮಸ್ತೆ. ನಾನು ನಿಮ್ಮ ರಫೀಕ್ ಸೌದಾಗರ್. ಈ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆ ತಿಳಿದಿರೋ ಹಾಗೆ ಹಲವಾರು ವಿಷಯಗಳೊಂದಿಗೆ ನರ್ಸಿಂಗಲ್ಲಿ ಯಾವ ರೀತಿ ನೀವು ನಿಮ್ಮ ಕರಿಯರ್ ಬಿಲ್ಡ್ ಮಾಡಬೇಕು, ಆಫ್ಟರ್ ಗ್ರ್ಯಾಜುಯೇಷನ್ BSc ನರ್ಸಿಂಗ್ ಆದಮೇಲೆ, ಆಫ್ಟರ್ ಪೋಸ್ಟ್ ಗ್ರ್ಯಾಜುಯೇಷನ್ MSc ನರ್ಸಿಂಗ್ ಆದಮೇಲೆ, ಅಥವಾ ಡಿಪ್ಲೊಮಾ ನರ್ಸಿಂಗ್ ಆದಮೇಲೆ ಎಲ್ಲಿ ಜಾಬ್ ಸಿಗುತ್ತೆ, ಯಾವ ರೀತಿ ಜಾಬನ್ನು ನಾವು ಸರ್ಚ್ ಮಾಡಬೇಕು, ಯಾವ ರೀತಿ ನಮ್ಮ ಕರಿಯರನ್ನು ಗ್ರೋತ್ ಮಾಡಬೇಕು ಎನ್ನುವುದರ ಬಗ್ಗೆ ಹಲವಾರು ಟಾಪಿಕ್ಗಳನ್ನು ಒಳಗೊಂಡು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ, ನಿಮಗೆ ತಿಳಿದಿರೋ ಹಾಗೆ. ಸೊ ದಯವಿಟ್ಟು ಯಾರ್ಯಾರು ಹೊಸದಾಗಿ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಕಾರಣ ನಾನು ಯಾವಾಗ ಗ್ರೋ ಆಗ್ತೀನಿ ನನ್ನ ಲೈಫಲ್ಲಿ, ಆಮೇಲೆ ನನ್ನ ಕರಿಯರಲ್ಲಿ ಯಾವ ರೀತಿ ಗ್ರೋ ಇರುತ್ತೆ, ಅದೇ ರೀತಿ ಆ ಗ್ರೋತನ್ನು ನಮ್ಮ ಸಹಪಾಠಿಗಳಿಗೆ, ನಮ್ಮ ಫ್ರೆಂಡ್ಸ್ಗಳಿಗೆ, ನಮ್ಮ ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿ. ಅವರು ಗ್ರೋ ಆಗಲಿಕ್ಕೆ ನೀವು ಹೆಲ್ಪ್ ಮಾಡಬಹುದು ಸ್ನೇಹಿತರೆ. ಸೊ ಇವತ್ತಿನ ವಿಚಾರ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾದಲ್ಲಿ ನರ್ಸಿಂಗ್ ಅಪಾರ್ಚುನಿಟೀಸ್ ಇದೆ ಸ್ನೇಹಿತರೆ. ಒಂದು ಒಳ್ಳೆಯ ನರ್ಸಿಂಗ್ ಅಪಾರ್ಚುನಿಟಿ. ಕಾರಣ ಈ ಒಂದು GCC ಕಂಟ್ರೀಸ್ಗಳಲ್ಲಿ ನೀವು ಯಾವಾಗ ನರ್ಸಿಂಗ್ ಅಪಾರ್ಚುನಿಟಿ ಬಗ್ಗೆ ಚರ್ಚೆ ಮಾಡ್ತೀರಾ, ಅದರಲ್ಲಿ ಇರುವಂಥ ಒಂದು ಬೆಸ್ಟ್ ಬೆನಿಫಿಟ್ ಅಂತಂದರೆ ಟ್ಯಾಕ್ಸ್ ಬೆನಿಫಿಟ್ಟು ಇರುತ್ತೆ ಸ್ನೇಹಿತರೆ. ಲೋ ಟ್ಯಾಕ್ಸ್ ಇರುತ್ತೆ. ನಿಮ್ಮ ಇನ್ಕಮ್ ಎಷ್ಟು ನೀವು ಸಂಪಾದಿಸ್ತೀರ ಆಲ್ಮೋಸ್ಟ್ ಅದನ್ನು ನೀವು ಸೇವ್ ಮಾಡಬಹುದು ಸ್ನೇಹಿತರೆ. ಸೊ ಯಾರು ಕರಿಯರ್ ಅನ್ನು ರೂಪಿಸಿಕೊಳ್ಳಬೇಕು, ನಾನು 1-2 ವರ್ಷ ನಾನು ಎಕ್ಸ್ಪೀರಿಯನ್ಸನ್ನು ಹೊಂದಿದ್ದೀನಿ ಆಫ್ಟರ್ BSc ನರ್ಸಿಂಗ್ ಅಥವಾ ಪೋಸ್ಟ್ BSc ನರ್ಸಿಂಗ್ ಅಂತಂದರೆ ಇದು ಒಂದು ಒಳ್ಳೆಯ ಅಪಾರ್ಚುನಿಟಿ ಸ್ನೇಹಿತರೆ. ಶಾರ್ಟ್ ಲಿಸ್ಟಿಂಗ್ ಈಸ್ ಇನ್ ಪ್ರೋಗ್ರೆಸ್ ಫಾರ್ ಕ್ಲೈಂಟ್ಸ್ ಫೈನಲ್ ಸೆಲೆಕ್ಷನ್ ಅಂತಂದರೆ ಸೆಂಡ್ ಯುವರ್ ಅಪ್ಡೇಟೆಡ್ CV ಅಂತ ಇದ್ದಾರೆ ಸ್ನೇಹಿತರೆ. ನಿಮ್ಮ CVಯನ್ನು ಅಪ್ಡೇಟ್ ಮಾಡಿಕೊಂಡು ಈ ಒಂದು ಏಜೆನ್ಸಿಗೆ ನೀವು ಕಳಿಸ್ಕೊಳ್ಳಿ ಸ್ನೇಹಿತರೆ. ಸೊ ದ್ಯಾಟ್ ವೆರಿ ಸೂನ್ ನಿಮಗೆ ಕ್ಲೈಂಟ್ ಜೊತೆಯಿಂದ ಇಂಟರ್ವ್ಯೂಸ್ ಇರುತ್ತೆ, ಫೈನಲ್ ಸೆಲೆಕ್ಷನ್ ಆಗುತ್ತೆ ಸ್ನೇಹಿತರೆ. ಸೆಲೆಕ್ಷನ್ ಆದಾಗ ನೀವು ಈ ಒಂದು ಸೌದಿ ಅರೇಬಿಯಾ ದೇಶದಲ್ಲಿ ಹೋಗಿ ಕೆಲಸ ಮಾಡ್ಬೋದು ಸ್ನೇಹಿತರೆ ಆ್ಯಸ್ ಎ ನರ್ಸ್. ಕ್ಲೈಂಟ್ ಡೆಲಿಗೇಟ್ಸ್ ಇಂಟರ್ವ್ಯೂ ಇನ್ ಕೊಚ್ಚಿನ್ ಫ್ರಮ್ 22nd to 26th July ಅಂತಂದರೆ 22 ಅಥವಾ 22ರಿಂದ 26 ಜುಲೈವರೆಗೆ ಕ್ಲೈಂಟ್ ಇಂಟರ್ವ್ಯೂ ಕೊಚ್ಚಿನ್ ಕೇರಳದಲ್ಲಿದೆ ಸ್ನೇಹಿತರೆ. ಸೊ ದಯವಿಟ್ಟು ನಿಮ್ಮ CVಗಳನ್ನು ಇವರಿಗೆ ಶೇರ್ ಮಾಡಿ ಸ್ನೇಹಿತರೆ. ಸ್ಟಾಫ್ ನರ್ಸ್ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಸ್ಟಾಫ್ ನರ್ಸ್ ಯಾವ್ಯಾವ ಕ್ಯಾಟಗರಿಯಲ್ಲಿ ಎಲ್ಲೆಲ್ಲಿ ಎಕ್ಸ್ಪೀರಿಯನ್ಸ್ ಹೊಂದವರು ಅವರಿಗೆ ಬೇಕಾಗಿದೆ, ಅದರ ಬಗ್ಗೆ ನೋಡೋಣ ಬನ್ನಿ. ಕಾರ್ಡಿಯಾಕ್ ಕ್ಯಾಥರೈಸೇಷನ್ ನರ್ಸ್, ಆಮೇಲೆ ಕಾರ್ಡಿಯಾಕ್ ICU ಅಡಲ್ಟ್ ನರ್ಸ್, ಡಯಾಲಿಸಿಸ್ ನರ್ಸ್, ಎಮರ್ಜೆನ್ಸಿ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್, ಎಮರ್ಜೆನ್ಸಿ ರೂಮ್, ಜನರಲ್ ನರ್ಸಿಂಗ್ ಅಂತಂದರೆ ನೀವು ವಾರ್ಡಲ್ಲಿ ಕೆಲಸ ಮಾಡೋರು ಕೂಡ ಅವ್ರಿಗೆ ಬೇಕಾಗಿದ್ದಾರೆ. ICU ಅಡಲ್ಟ್, ಆಮೇಲೆ ಮೆಡಿಸನ್ ಆ್ಯಂಡ್ ಸರ್ಜಿಕಲ್ ವಾರ್ಡಲ್ಲಿ, ಆಬ್ಸ್ಟೆಟ್ರಿಕ್ ಆ್ಯಂಡ್ ಗೈನಕಾಲಜಿ ವಾರ್ಡಲ್ಲಿ ಅಂದರೆ ಲೇಬರ್ ವಾರ್ಡಲ್ಲಿ ಕೆಲಸ ಮಾಡೋರು. ಆನ್ಕಾಲಜಿ ಅಂದರೆ ಯಾರು ಆನ್ಕಾಲಜಿ ಡಿಪಾರ್ಟ್ಮೆಂಟ್ ಕ್ಯಾನ್ಸರ್ ಕೇರ್ ಸೆಂಟರ್ಸ್ಗಳಲ್ಲಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ಕೂಡ ಹೈ ಡಿಮ್ಯಾಂಡ್ ಇರುತ್ತೆ ಸ್ನೇಹಿತರೆ. ಕಾರಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಇವತ್ತಿನ ನಮ್ಮ ಊಟದ ವ್ಯವಸ್ಥೆ, ಕೆಮಿಕಲ್ ಯುಕ್ತ ಊಟಗಳು, ಆಮೇಲೆ ನೋಡಿದರೆ ಈ ಒಂದು ಜಾಗತಿಕ ಜಗತ್ತಿನಲ್ಲಿ ಆನ್ಕಾಲಜಿ ಪೇಷಂಟ್ ಡೇ ಬೈ ಡೇ ಪ್ರತಿ ಒಂದು ದೇಶದಲ್ಲಿ ಹೆಚ್ಚು ಜನ ಒಂದು ಕ್ಯಾನ್ಸರಿಂದ ಬಳಲ್ತಾ ಇದ್ದಾರೆ, ನಿಮಗೆ ತಿಳಿದಿರುವ ಹಾಗೆ. ಸೊ ಇದೊಂದು ಹೈ ಡಿಮ್ಯಾಂಡ್ ಪೋಸ್ಟ್ ಇದೆ ಸ್ನೇಹಿತರೆ. ಆಮೇಲೆ ಸೂಪರ್ ಸ್ಪೆಷಾಲಿಟಿ ಆನ್ಕಾಲಜಿ ಪರ್ಟಿಕ್ಯುಲರ್ಲಿ ಆಪರೇಷನ್ ಥಿಯೇಟರ್ ಅಥವಾ OR ಆಪರೇಷನ್ ಥಿಯೇಟರ್ ನರ್ಸ್ ಅಂದರೆ ಸ್ಕ್ರಬ್ ನರ್ಸ್ ಯಾರಿದ್ದಾರೆ, ಯಾರು ಅಸಿಸ್ಟ್ ಮಾಡ್ತಾರೆ ಡಾಕ್ಟರ್ ಆಪರೇಷನ್ ಮಾಡುವಾಗ ಅವರಿಗೆ ಅಸಿಸ್ಟ್ ಮಾಡೋರಿಗೆ ಆಪರೇಷನ್ ಥಿಯೇಟರ್ ನರ್ಸ್ ಅಂತೀವಿ ಸ್ನೇಹಿತರೆ. ಅದರ ಕೂಡ ಹೈ ಡಿಮ್ಯಾಂಡ್ ಇದೆ ಸ್ನೇಹಿತರೆ. PICU ಪೀಡಿಯಾಟ್ರಿಕ್ ಇಂಟೆನ್ಸಿವ್ ಕೇರ್ ಯೂನಿಟ್, ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಕೆಲಸ ಮಾಡಬಹುದು, ಒಳ್ಳೆಯ ಸಂಪಾದನೆ ಮಾಡಬಹುದು. ಮೋಸ್ಟ್ ಆಫ್ ದ ಸ್ಯಾಲ್ರಿ ವಿಲ್ ಗೋ ಫಾರ್ ಸೇವಿಂಗ್ಸ್. ಅಲ್ಲಿ ಹೆಚ್ಚು ಸೇವಿಂಗ್ ಆಗುತ್ತೆ ಸ್ನೇಹಿತರೆ. ಯಾರ್ಯಾರು ಎಲಿಜಿಬಲ್ ಇದ್ದಾರೆ ನೋಡೋಣ ಬನ್ನಿ. BSc ನರ್ಸಿಂಗ್, ಜಸ್ಟ್ BSc ನರ್ಸಿಂಗ್ ಅಥವಾ
post BSc in nursing with minimum 1 to 2 year experience from reputed hospital. ಅಂದರೆ BSc ಕಂಪ್ಲೀಟ್ ಆದಮೇಲೆ ಅಥವಾ ಪೋಸ್ಟ್ BSc ಡಿಪ್ಲೊಮಾ, ಕೆಲವೊಬ್ಬರು ಡಿಪ್ಲೊಮಾ ಮಾಡಿಕೊಂಡು ಪೋಸ್ಟ್ BSc 2 ಇಯರ್ಸ್ ಅಂತಂದರೆ ಟೋಟಲ್ 5 ಇಯರ್ಸ್ ಅವರು ಓದಿರ್ತಾರೆ ನರ್ಸಿಂಗ್. ಸೊ ಅಂಥವ್ರು ಕೂಡ ಅಪ್ಲೈ ಮಾಡಬಹುದು. ಆಮೇಲೆ 2 ರಿಂದ 3 ವರ್ಷದ ಎಕ್ಸ್ಪೀರಿಯನ್ಸ್, ಆಯಾ ಡಿಪಾರ್ಟ್ಮೆಂಟ್ಗಳಲ್ಲಿ 2 ರಿಂದ 3 ವರ್ಷದ ಎಕ್ಸ್ಪೀರಿಯನ್ಸ್ ಹೊಂದಿನವರಿಗೆ ಆದ್ಯತೆಯನ್ನು ಕೊಡಲಾಗುವುದು ಎನ್ನುವಂಥ ಮಾತನ್ನು ಇದರ ಮುಖಾಂತರ ಅವರು ತಿಳಿಸಿದ್ದಾರೆ. ಕ್ಯಾಂಡಿಡೇಟ್ಸ್ ಶುಡ್ ಸಬ್ಮಿಟ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಕಾಪೀಸ್ ವೈಲ್ ಅಪ್ಲೈಯಿಂಗ್ ಆನ್ಲೈನ್: ಅಪ್ಡೇಟೆಡ್ MS ವರ್ಡ್ CV, ಎಜುಕೇಷನ್ ಸರ್ಟಿಫಿಕೇಟ್ಸ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಲೈಸೆನ್ಸ್ ಆ್ಯಂಡ್ ಪಾಸ್ಪೋರ್ಟ್ ಕಾಪಿ. ಅಂತಂದರೆ ಯಾರು ಅಪ್ಲೈ ಮಾಡಲಿಕ್ಕೆ ಇಚ್ಛೆಯನ್ನು ಹೊಂದಿದ್ದಾರೆ ಸ್ನೇಹಿತರೆ, ಅವರು MS ವರ್ಡಲ್ಲಿ ಮಾಡಿರುವಂಥ ನಿಮ್ಮ ಅಪ್ಡೇಟೆಡ್ CV ಅಂತಂದರೆ, ಕೆಲವೊಬ್ಬರು ಹೇಳ್ತಾರೆ ಅಪ್ಡೇಟೆಡ್ CV ಕಳಿಸು ಅಂತಂದರೆ 2019ರಲ್ಲಿ ಅಪ್ಡೇಟ್ ಮಾಡಿರುವಂಥ CV ಕಳಿಸ್ತಾರೆ. ಇದು 19 ಇದೆಯಲ್ಲ ಅಂತ ನಾವು ಕೇಳಿದಾಗ ಅವ್ರಿಗೆ ಹೇಳೋದಷ್ಟೇ, ಸರ್ ಅಪ್ಡೇಟ್ ಮಾಡಿದ್ದೀವಿ ಸರ್, ಆಮೇಲೆ ಮಾಡ್ತೀನಿ ಸರ್, ಅರ್ಜೆಂಟ್ ಇತ್ತು ಸರ್ ಅಂತಂದರೆ, ಯಾವಾಗೂ ಸ್ನೇಹಿತರೆ ನಾವು ನಮ್ಮ ಕ್ಯಾರಿಕ್ಯುಲಮ್ ವಿಟಿ ಅಥವಾ ಬಯೋಡಾಟಾವನ್ನು ಅಪ್ಡೇಟ್ ಮಾಡಿ ಇಟ್ಕೊಳ್ಳಬೇಕು ಸ್ನೇಹಿತರೆ. ಯಾವಾಗ ಯಾವ ಅಪಾರ್ಚುನಿಟಿ ಬರುತ್ತೆ ನಮಗೆ ಗೊತ್ತಿರಲ್ಲ. ಸೊ ಅಪಾರ್ಚುನಿಟಿ ಬಂದಾಗ ಅದನ್ನು ಯುಟಿಲೈಸ್ ಮಾಡುವಂಥ ಪ್ರಯತ್ನ ನಮ್ಮದಾಗಿರಬೇಕು ಸ್ನೇಹಿತರೆ. ಆಮೇಲೆ ಎಜುಕೇಷನ್ ಸರ್ಟಿಫಿಕೇಟ್ಸ್, ನೀವು 10th SSLC, PUC ಸೆಕೆಂಡ್ ಇಯರ್, ಆಮೇಲೆ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಇದ್ದರೆ 3 ವರ್ಷದ ಸರ್ಟಿಫಿಕೇಟ್. ಅದಲ್ಲದೆ ಕ್ರೈಟೇರಿಯಲ್ಲಿ ಬಂದು ಗ್ರ್ಯಾಜುಯೇಷನ್ ಕೇಳಿದ್ದಾರೆ. ಅಂದರೆ BSc ನರ್ಸಿಂಗ್ ಅಥವಾ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕಂಪಲ್ಸರಿ ನಾವು CVಯನ್ನು ಕಳಿಸುವಾಗ ಅದರ ಜೊತೆಗೆ ಅಟ್ಯಾಚ್ ಮಾಡಿ ಇಮೇಲ್ ಮಾಡಬೇಕು ಸ್ನೇಹಿತರೆ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ 1 to 2 ಇಯರ್ಸ್ ಅಥವಾ 2 to 3 ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಲ್ಲೆಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಹೊಂದಿದ್ದೀರಾ ಅದರ ಬಗ್ಗೆ ವಿವರವನ್ನು ಕೊಡಬೇಕು ಸ್ನೇಹಿತರೆ. ಅದಲ್ಲದೆ ಲೈಸೆನ್ಸ್ ಅಂದರೆ RNRM, ರಿಜಿಸ್ಟರ್ಡ್ ನರ್ಸ್ ಆ್ಯಂಡ್ ರಿಜಿಸ್ಟರ್ಡ್ ಮಿಡ್ವೈಫರಿ, ರಿಜಿಸ್ಟರ್ಡ್ ನರ್ಸ್, ಕರ್ನಾಟಕ ನರ್ಸಿಂಗ್ ಕೌನ್ಸಿಲಿಂದ ನೀವು ಸರ್ಟಿಫಿಕೇಟ್ ಪಡೆದಂತಹ ಸರ್ಟಿಫಿಕೇಟ್ ಕೂಡ ನೀವು ಇದರ ಜೊತೆಗೆ ಅಟ್ಯಾಚ್ ಮಾಡಿ ಕಳಿಸ್ಬೇಕು ಸ್ನೇಹಿತರೆ. ಆಮೇಲೆ ಪಾಸ್ಪೋರ್ಟ್ ಕಾಪಿ ನಾಟ್ ಲೆಸ್ ದೆನ್ 6 ಮಂತ್ ವ್ಯಾಲಿಡಿಟಿ ಅಂತಂದರೆ, ನಾನು 10 ವರ್ಷದ ಕೆಳಗೆ 2015ರಲ್ಲಿ ಮಾಡಿದೆ, 14ರಲ್ಲಿ ಮಾಡಿದ್ದೆ ಸರ್, ಇವಾಗ ಎಕ್ಸ್ಪೈರ್ ಆಗಿದೆ, ಹಾಗಾದರೆ ಈ ಒಂದು ಆ್ಯಡ್ ನೋಡ್ಕೊಂಡ್ಬಿಟ್ಟು ನಾನು ಕಳಿಸ್ತಾ ಇದ್ದೀನಿ, ಆಮೇಲೆ ನಾನು ಅದು ರಿನ್ಯೂವಲ್ ಮಾಡ್ತೀನಿ ಅನ್ನೋರು ಕೂಡ ಇದ್ದಾರೆ ಸ್ನೇಹಿತರೆ. ಸೊ ದಯವಿಟ್ಟು CV ಒಂದು ಅಪ್ಡೇಟ್ ಆಗಿರಬೇಕು. ಆಮೇಲೆ ಪಾಸ್ಪೋರ್ಟ್ ಯಾವಾಗೂ ಮಿನಿಮಮ್ 6 ಮಂತ್ ಅದರಲ್ಲಿ ಎಕ್ಸ್ಪೈರಿ ಆಗಲ್ದೇ ಇರಬೇಕು. ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಯು ಆ್ಯಂಡ್ ಆ್ಯಸ್ ವೆಲ್ ಆಸ್ ಯಾರು ನಿಮಗೆ ಕರಿತಾ ಇದ್ದಾರೆ ಇಂಟರ್ವ್ಯೂಗೋಸ್ಕರ ಅವರಿಗೂ ಹೆಲ್ಪ್ ಆಗುತ್ತೆ. ಫಾರ್ ಜಾಬ್ ಡಿಸ್ಕ್ರಿಪ್ಷನ್ ಪ್ಲೀಸ್ ವಿಸಿಟ್ www.jerryvarghese.com ಅಪ್ಲೈ ಆನ್ಲೈನ್ ಅಂತಂದರೆ ಒನ್ ಆಫ್ ದ ರೆಪ್ಯೂಟೆಡ್ ಏಜೆನ್ಸಿ ಇದೆ ಸರ್, ಇದು ಜೆರಿ ವರ್ಗೀಸ್ ಅಂತ ಹೇಳಿಬಿಟ್ಟು. ಸೊ ಯಾರ್ಯಾರು ಈ ಒಂದು ಕ್ರೈಟೇರಿಯಾದಲ್ಲಿ ಫಿಟ್ ಆಗ್ತಾರೆ, ಆಮೇಲೆ ಇಲ್ಲಿ ತೋರಿಸಿರುವಂಥ ಸ್ಟಾಫ್ ನರ್ಸಸ್, ಕಾರ್ಡಿಯಾಕ್ ಆಥರೈಸೇಷನ್ ಹಿಡ್ಕೊಂಡು PIC ವರೆಗೆ ಯಾರು ಈ ಒಂದು ಎಕ್ಸ್ಪೀರಿಯನ್ಸನ್ನು ಹೊಂದಿದ್ದಾರೆ ಅವರಿಗೋಸ್ಕರ ಒಂದು ಸುವರ್ಣ ಅವಕಾಶ. ಆಮೇಲೆ ಜಸ್ಟ್ ನಮ್ಮ CVಗಳನ್ನು ಇಲ್ಲಿ ಅಪ್ಲೈ ಮಾಡ್ಬೋದು. ಆನ್ಲೈನಲ್ಲೇ ಅಪ್ಲೋಡ್ ಮಾಡಿದರೆ ಅವ್ರ ವೆಬ್ಸೈಟಲ್ಲಿ ಅವ್ರು ತೊಗೊಂಡು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಕ್ಲೈಂಟ್ ಇಂಟರ್ವ್ಯೂ ಇರುವಾಗ ನಿಮ್ಮನ್ನು ಕರೀತಾರೆ ಸ್ನೇಹಿತರೆ. ಸೊ ಒಳ್ಳೆಯ ಒಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಇದನ್ನು ಅಪ್ಲೈ ಮಾಡಿ. ಆಮೇಲೆ ಜೆರಿ ವರ್ಗೀಸ್ ಏನು ಮ್ಯಾನ್ ಪವರ್ ಕನ್ಸಲ್ಟೆನ್ಸಿ ಇದೆ, ಒನ್ ಆಫ್ ದ ಬೆಸ್ಟ್ ಕನ್ಸಲ್ಟೆನ್ಸಿ, ಮೋರ್ ದೆನ್ 3 decades ಅಂದರೆ 30 ವರ್ಷದ ಮೇಲಿಂದ ಈ ಒಂದು ಜೆರಿ ವರ್ಗೀಸ್ ಮ್ಯಾನ್ ಪವರ್ ಏಜೆನ್ಸಿ ಕೆಲಸ ಮಾಡ್ತಾಯಿದೆ ಸ್ನೇಹಿತರೆ. ಇದರ ಬಗ್ಗೆ ಏನು ಡೌಟ್ ಬೇಡ, ಕಾರಣ ನಾವು ಕೂಡ ಅಪ್ಲೈ ಮಾಡಿದ್ದೀವಿ, ನಾನು ಕೂಡ ಸೆಲೆಕ್ಷನ್ ಆಗಿತ್ತು, ನನ್ನ ಮನೆಯವ್ರದ್ದು ಕೂಡ ಸೆಲೆಕ್ಷನ್ ಆಗಿತ್ತು. ಒನ್ ಆಫ್ ದ ಬ್ಯೂಟಿಫುಲ್ ಮ್ಯಾನ್ ಪವರ್ ಏಜೆನ್ಸಿ ಇದೆ ಜೆರಿ ವರ್ಗೀಸ್ ಅಂತ ಹೇಳಿಬಿಟ್ಟು. ಸೊ ದಯವಿಟ್ಟು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಒಂದು CV, ಅಪ್ಡೇಟೆಡ್ CV, ಆಮೇಲೆ ವ್ಯಾಲಿಡಿಟಿ ಆಫ್ ಪಾಸ್ಪೋರ್ಟ್ ಮೋರ್ ದೆನ್ 6 ಮಂತ್ ನೋಡಿಕೊಂಡು ವಿತ್ ಆಲ್ ದ ಡಾಕ್ಯುಮೆಂಟ್ಸ್ ಒರಿಜಿನಲ್ ಸ್ಕ್ಯಾನ್ ಕಾಪಿ ಮಾಡಿಕೊಂಡು ಇದು ಅಪ್ಲೈ ಮಾಡಿ ಸ್ನೇಹಿತರೆ. ನಿಯರ್ ಬೈ ಇದ್ದೀರಾ ನೀವು, ಸಪೋಸ್ ಮುಂಬೈ ನಿಯರ್ ಬೈ ಇದ್ದೀರಾ, ಹೈದರಾಬಾದ್ ನಿಯರ್ ಬೈ ಇದ್ದೀರಾ, ಬ್ಯಾಂಗ್ಳೂರು ನಿಯರ್ ಬೈ ಇದ್ದೀರಾ ಅಂತಂದರೆ ಅಲ್ಲಿ ಕೂಡ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಬೈ ಹ್ಯಾಂಡ್ ಕೂಡ ಸಬ್ಮಿಟ್ ಮಾಡಬೇಕು. ಬಟ್ ಒಂದು ಸಾಫ್ಟ್ ಕಾಪಿ, ಒಂದು ಹಾರ್ಡ್ ಕಾಪಿ ಇರಲಿ ಸ್ನೇಹಿತರೆ. ಹಾರ್ಡ್ ಕಾಪಿ ನೀವು ಸಬ್ಮಿಟ್ ಮಾಡಿದರೂ ಸಹ ಅವ್ರ ಮೇಲ್ IDಗೆ ಅಥವಾ ಈ ಒಂದು jerryvarghese.com/apply ಆನ್ಲೈನಲ್ಲಿ ಹೋಗಿ ಅಲ್ಲಿ ಕೂಡ ಅಪ್ಲೋಡ್ ನೀವು ಮಾಡಿಕೊಳ್ಳಿ ಸ್ನೇಹಿತರೆ. ಸೊ ಆಯಾ ಸಿಟಿಗಳ
ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಜರಿವರ್ಗೀಸ್ ಎಲ್ಲೆಲ್ಲಿದೆ ಏನೇನಿಲ್ಲ ಅಲ್ಲಿ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು, ಆಮೇಲೆ ಅದರ ಇಮೇಲ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ ಚೆಕ್ಔಟ್ ಮಾಡಿ. ಸೊ ದ್ಯಾಟ್ ಒಂದು ಒಳ್ಳೆಯ ಅಪಾರ್ಚುನಿಟಿ ನಿಮ್ಮದಾಗುತ್ತೆ ಸ್ನೇಹಿತರೆ. ಕಾರಣ ಎಷ್ಟೋ ಜನ ಹೇಳ್ತಿರ್ತಾರೆ, ಸರ್ ಅಪಾರ್ಚುನಿಟಿನೇ ಇಲ್ಲ, ಏನು ಮಾಡೋದು ಸರ್ ಅಂತ ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಬಟ್ ಒಂದು ಗ್ರೇಟ್ ಅಪಾರ್ಚುನಿಟಿ. ಒಂದು ಸಲ ಆದರೂ ನಮ್ಮ ಭಾರತ ದೇಶವನ್ನು ಬಿಟ್ಟು ಒಂದು 2 ವರ್ಷ 3 ವರ್ಷ ಅಲ್ಲಿ ಸರ್ವಿಸ್ ಮಾಡಿ ಬಂದರೆ, ಸೊ ದ್ಯಾಟ್ ವಿ ಕ್ಯಾನ್ ಕಂಪೇರ್ ನಮ್ಮ ಹೆಲ್ತ್ ಫೀಲ್ಡ್ ಯಾವ ರೀತಿ ಇದೆ, ನಮ್ಮ ಹೆಲ್ತ್ ಸೆಕ್ಟರ್ ಯಾವ ರೀತಿ ಇದೆ, ಅಲ್ಲಿನ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ, ಅವರು ಮಾಡ್ರನ್ನಾಗಿ ಎಷ್ಟು ಮುಂದುವರೆದಿದ್ದಾರೆ ಅಥವಾ ನಾವು ಮಾಡ್ರನ್ನಾಗಿ ಮುಂದುವರೆದಿದ್ದೀವಾ ಇಲ್ಲ ಅನ್ನುವಂಥ ಒಂದು ಕಂಪ್ಯಾರಿಸನ್ ಮಾಡಿಕೊಂಡು ಮತ್ತೆ ತಿರ್ಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ಬಂದಾಗ ನಮ್ಮ ಆಸ್ಪತ್ರೆಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬಹುದು ಸ್ನೇಹಿತರೆ. ಸೊ ದಯವಿಟ್ಟು ಅದನ್ನು ವಿಚಾರ ಮಾಡಿಕೊಂಡು ದಯವಿಟ್ಟು ಇದನ್ನು ಅಪ್ಲೈ ಮಾಡಿ ಸ್ನೇಹಿತರೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಅಪ್ಲೈ ಮಾಡಿ ತಮ್ಮ ಕರಿಯರನ್ನು ರೂಪಿಸ್ಕೊಳ್ಳಿ ಸ್ನೇಹಿತರೆ. ಸೊ ಇಷ್ಟೆಲ್ಲ ಹೇಳಿ ನನ್ನ ಈ ಒಂದು ಚಿಕ್ಕ ವಿಡಿಯೋನು ಮುಕ್ತಾಯಗೊಳಿಸ್ತೀನಿ ಸ್ನೇಹಿತರೆ. ಯಾರಾದರೂ ಹೊಸದಾಗಿ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಂಟ್ರೆಸ್ಟ್ ಇದ್ದರೆ ಅಷ್ಟೇ ಮಾಡಿ, ಇಲ್ಲ ಅಂತಂದರೆ ಜಸ್ಟ್ ಲೈಟಾಗಿ ತೊಗೊಂಡ್ಬಿಡಿ ಸ್ನೇಹಿತರೆ. ಕಾರಣ ಎಷ್ಟೋ ಜನ ಕೇಳ್ತಿರ್ತಾರೆ, ಸರ್ ನೀವು ಇದು ಒಂದು ಮಾನಿಟೈಸ್ಗೋಸ್ಕರ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀರಾ ಅಥವಾ ಯಾವ ರೀತಿ ಅಂತ ಕೇಳ್ತಾ ಇರ್ತಾರೆ ಸ್ನೇಹಿತರೆ. ನನಗೆ ಇದರಿಂದ ಹಣ ಸಂಪಾದಿಸಿ ನಾನು ಒಂದು ಮನೆ ಕಟ್ಟಬೇಕು ಅಥವಾ ಮತ್ತೊಂದು ಮಾಡಬೇಕು ಎನ್ನುವಂಥ ಯಾವುದೇ ಒಂದು ರೀಸನ್ ಇಲ್ಲ ಸ್ನೇಹಿತರೆ. ನಾನು ಪಟ್ಟಂತಹ ಕಷ್ಟ ನಮ್ಮ ಬರುವಂತಹ ಸ್ಟೂಡೆಂಟ್ ನರ್ಸ್ಗಳಾಗಲಿ ಅಥವಾ ಜೂನಿಯರ್ ನರ್ಸ್ಗಳಾಗಲಿ ಅಥವಾ ನನ್ನ ಸಬಾರ್ಡಿನೇಟ್ಸ್ಗಳಾಗಲಿ ಅಥವಾ ಸೀನಿಯರ್ ನರ್ಸಸ್ಗಳಾಗಲಿ ಆ ಒಂದು ಕಷ್ಟ ಪಡಬಾರದು ಎನ್ನುವಂಥ ಒಂದೇ ಒಂದು ಕಾರಣದಿಂದ ಇನ್ಫಾರ್ಮೇಷನ್ ಅಲ್ಲಿ ಕ್ರೋಢೀಕರಣ ಮಾಡಿ ನನ್ನ ಸರ್ಚ್ ಮಾಡಿ ಆಮೇಲೆ ಸಿಗುವಂಥ ಎಲ್ಲ ಇನ್ಫಾರ್ಮೇಷನನ್ನು ನಿಮ್ಮ ಜೊತೆಗೆ ಶೇರ್ ಮಾಡುವಂಥ ಪ್ರಯತ್ನ ನಾನು ಇವತ್ತು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನನಗೆ ಅಷ್ಟು ಪ್ರಾಪರಾಗಿ ವಿಡಿಯೋ ಮಾಡಲಿಕ್ಕೂ ಆಗಂಗಿಲ್ಲ. ಸಿಂಪಲ್ ಒಂದು ಡಿವೈಸ್ ಹಿಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತಾ ಇರುತ್ತೆ. ಆಮೇಲೆ ಟೈಮ್ ಸಿಗಲ್ಲ. ಆ ಒಂದು ಟೈಮ್ ಇಲ್ಲದಿದ್ದರೂ ಅಥವಾ ನನ್ನ ಬಿಡುವಿನ ಸಮಯದಲ್ಲಿ ನಾನು ಒಂದು ಕಿರು ಪ್ರಯತ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಬಿಕಾಸ್ ಎಷ್ಟೋ ನರ್ಸಿಂಗ್ ಚಾನೆಲ್ಸ್ಗಳಿದ್ದಾವೆ ನಮ್ಮ ಭಾರತ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅದರಲ್ಲಿ ಆ್ಯಸ್ ಕಂಪೇರ್ ಟು ಹಿಂದಿ ಸ್ಪೀಕಿಂಗ್ ರಾಜ್ಯಗಳಲ್ಲಿ ಆಮೇಲೆ ಕನ್ನಡ ಸ್ಪೀಕಿಂಗ್ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಯಾವಾಗ ಕಂಪ್ಯಾರಿಸನ್ ಮಾಡಿದರೆ ನಮ್ಮ ನರ್ಸಸ್ಗಳಿಗೆ ಅಷ್ಟು ಎಕ್ಸ್ಪೋಜರ್ ಇಲ್ಲ ಸ್ನೇಹಿತರೆ. ಯೂಟ್ಯೂಬಲ್ಲಿ ನಾನು ಯಾವಾಗ ಸರ್ಚ್ ಮಾಡಿ ನೋಡಿದೆ ಅಲ್ಲಿ ನನಗೆ ಅರ್ಥ ಆಯಿತು, ನಮ್ಮ ಇರುವಂಥ ಕೆಲವೊಂದು ಚಾನಲ್ಸ್ಗಳಿದ್ದಾವೆ, ಬಹುಶಃ ಒಂದು 50 ಅಥವಾ 100 ಚಾನಲ್ ಇರಬಹುದು ನನಗನ್ನಿಸುತ್ತೆ ನಮ್ಮ ನರ್ಸಸ್ ಪರವಾಗಿ ಕೆಲಸ ಅಷ್ಟೇನಿಲ್ಲ, ಆದರೂ ಸಹ ಮ್ಯಾಕ್ಸ್ ಟು ಮ್ಯಾಕ್ಸ್ 100 ನರ್ಸಸ್ ಚಾನಲ್ ಇನ್ ಕನ್ನಡ ಇರಬಹುದು ಸ್ನೇಹಿತರೆ. ಬಟ್ ವೆರಾಸ್ ಯು ಗೋ ಟು ನಮ್ಮ ಹಿಂದಿ ಸ್ಪೀಕಿಂಗ್ ಬೆಲ್ಟಲ್ಲಿ ಯಾವಾಗ ಹೋದಾಗ ರಾಜಸ್ಥಾನ್, ಮಧ್ಯಪ್ರದೇಶ್, UP, ಬಿಹಾರ್ ಈ ಕಡೆ ನೀವು ಹೋಗಿದ್ದಾಗ ಥೌಸಂಡ್ಸ್ ಆಫ್ ಚಾನಲ್ಸ್ ಇದ್ದಾವೆ. ಥೌಸಂಡ್ಸ್ ಆಫ್ ಇನ್ಫಾರ್ಮೇಷನ್ ಅವರಿಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಯಾವ ರೀತಿ ಅಬ್ರಾಡ್ ಸೆಟ್ಲ್ ಆಗಬೇಕು, ಯಾವ ರೀತಿ ಗೌರ್ಮೆಂಟ್ ESI ಎಕ್ಸಾಮ್ಸ್ ಬರೀಬಹುದು, RRBಯಲ್ಲಿ ಯಾವ ರೀತಿ ನಾವು ರಿಕ್ರೂಟ್ಮೆಂಟ್ ಪ್ರಾಸೆಸ್ ನೋಡಬಹುದು ಅಥವಾ ಅದನ್ನು ಅಪ್ಲೈ ಯಾವ ರೀತಿ ಮಾಡಬಹುದು, ಎಕ್ಸಾಮ್ ಪ್ರಿಪ್ರೇಷನ್ ಯಾವ ರೀತಿ ಮಾಡಬಹುದು ಎನ್ನುವಂಥ ಮಾತನ್ನು ಹಲವಾರು ಸುಮಾರು ಮೋರ್ ದೆನ್ 1000 ಅನ್ಕೋಬಹುದು, ಅದು ಹೆಚ್ಚೇ ಪ್ರಮಾಣದಲ್ಲಿ ಅಲ್ಲಿ ಯೂಟ್ಯೂಬ್ ಚಾನಲ್ಗಳಿದ್ದಾವೆ. ಸೊ ಅವರಿಗೆ ಆ ಒಂದು ಸಿಗುವಂತಹ ಲಾಭ ನಮ್ಮ ಕನ್ನಡಿಗರಿಗೆ ಸಿಗಬೇಕೆನ್ನುವಂಥ ಒಂದೇ ಒಂದು ಕಾರಣದಿಂದ ನಾನು ಈ ವಿಡಿಯೋಸ್ಗಳನ್ನು ಮಾಡಿ ನಿಮ್ಮೊಂದಿಗೆ ಹಂಚ್ತಾ ಇದ್ದೀನಿ ಸ್ನೇಹಿತರೆ. ಸೊ ಆ ನನ್ನ ಎಫರ್ಟ್ಸ್ಗೋಸ್ಕರ ನೀವು ಇಂಟ್ರೆಸ್ಟ್ ಇದ್ದರೆ ಇದನ್ನು ಫಾಲೋ ಮಾಡಬಹುದು, ನೋಡಬಹುದು, ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಬಹುದು. ಸೊ ದ್ಯಾಟ್ ನಮ್ಮ ರಾಜ್ಯದಲ್ಲಿರುವಂಥ ಸ್ಟೂಡೆಂಟ್ ನರ್ಸ್ಗಳು ಮೇಲೆ ಯಾವ ರೀತಿ ಬರಬೇಕು ಅಥವಾ ಜೂನಿಯರ್ ನರ್ಸಸ್ಗಳನ್ನು ನಾವು ಯಾವ ರೀತಿ ಅವರ ಕರಿಯರ್ ಯಾವ ರೀತಿ ಬಿಲ್ಡ್ ಆಗಬೇಕು, ಚಿಕ್ಕ ಚಿಕ್ಕ ಸಂಬಳವನ್ನು ತಗೊಂಡು ಕೆಲಸ ಮಾಡ್ತಾ ಇರುವಂಥ ನರ್ಸಸ್ಗಳು ಆ ನರ್ಸಸ್ಗಳಿಗೆ ಯಾವ ರೀತಿ ಅವರ ಕರಿಯರ್ ಅಪ್ಲಿಫ್ಟ್ಮೆಂಟ್ ಆಗಬೇಕು, ಸೇವಿಂಗ್ಸ್ ಯಾವ ರೀತಿ ಮಾಡಬೇಕು ಎನ್ನುವಂಥ ನನ್ನ ಒಂದೇ ಒಂದು ಚಿಂತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋಸ್ಗಳನ್ನು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ
ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಕರಿಯರ್. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಸದಾ ನನ್ನ ಜೊತೆಗೆ ಇರಲಿ ಎನ್ನುತ್ತಾ ಈ ಒಂದು ವಿಡಿಯೋನು ಇಲ್ಲೇ ಮುಕ್ತಾಯಗೊಳಿಸೋಣ. ಮತ್ತೆ ಭೇಟಿಯಾಗೋಣ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ನಾನು ನಿಮ್ಮ ರಫೀಕ್ ಸೌದಾಗರ್.